ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನನಗೆ ಒಂದು ಇವಾಗ ಇದರಲ್ಲಿ ಇನ್ಸ್ಟಾಗ್ರಾಮಿಗೆ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದಿರಿ. ನೀವು ಯಾರು ಕಳಿಸಿದಿರಿ ಅಂತ ಗೊತ್ತಿಲ್ಲ, ಹೆಸರಿದೆ, ನಾನು ಹೇಳಕ್ಕೆ ಹೋಗೋದಿಲ್ಲ ಯಾರಂತೇಳಿ. ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಎದ್ರ ಬಗ್ಗೆ ಅಂತಂದರೆ, GNM ನರ್ಸಿಂಗಿಗೆ ರಿಕ್ವೆಸ್ಟ್ ಲೆಟರ್ ಬರೀರಿ ಅಂತ ಹೇಳಿ ಬೋರ್ಡ್ನವರು ಹೇಳಿದ್ದಾರೆ. ಇಲ್ಲಿ ನೋಡಿ ಸ್ಕ್ರೀನ್ಶಾಟು ಅಂತ ಹೇಳಿ ನೀವು ನನಗೆ ಕಳಿಸಿದಿರಿ. ಓಕೆ, ಸೊ ಆ ಒಂದು ಸ್ಕ್ರೀನ್ಶಾಟ್ ಬಗ್ಗೆ ನಾನು ಆಫಿಷಿಯಲ್ ವೆಬ್ಸೈಟಲ್ಲಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಎಲ್ಲಿಯೂ ಕೂಡ ಯಾರೂ ಕೂಡ ಹೇಳಿಲ್ಲ. ಓಕೆ, ಇವತ್ತು ಬೋರ್ಡಿಗೆ ವಿದ್ಯಾರ್ಥಿಗಳು ಹೋದಾಗ ಏನು ಹೇಳಿದೆ ಅಂತಂದರೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಇಲ್ಲ ಬಂದು ಆವಾಜ್ ಮಾಡೋಕ್ಕೆ ಹೋಗಬೇಡ್ರಿ, ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಒಂದು ಲೆಟರ್ ಕೊಟ್ಟು ಹೋಗ್ರಿ ಅಂತ ಹೇಳಿದ್ದಾರೆ. ಇದು ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ ಬೋರ್ಡ್ನವರು. ಯಾಕಂದರೆ ಅವರಿಗೆ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ, ನಿಮ್ಮ ಜೊತೆಗೆ ಎಲ್ಲರಿಗೂ ಆನ್ಸರ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಒಂದು ಲೆಟರ್ ಕೊಟ್ಟು ಹೋಗಪ್ಪ, ನಮ್ಮ ಬೋರ್ಡಿಗೆ ಒಂದು ಲೆಟ್ರ್ ಬರೀ, ನಿಮಗೇನಾದ್ರು ರಿಸಲ್ಟಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಒಂದು ಲೆಟ್ರ್ ಬರೆದು ಹೋಗಪ್ಪ ಅಂತ ಕೊಟ್ಟು ಹೋಗಪ್ಪ ಅಂತ ಹೇಳಿಬಿಟ್ಟಿರ್ತಾರೆ. ಸೊ ಇದೇ ಒಂದು ಏನಂದರೆ, ಬಾಯಿಂದ ಬಾಯಿಗೆ ಹೋಗಿ ಒಂದು ವಿದ್ಯಾರ್ಥಿ ಮೇ ಬಿ ಏನಾದರೂ, ಓಕೆ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ, ಇದನ್ನು ನಾನು ಕಳಿಸಿದ್ದಾರೆ ನೋಡಿ ಸರ್, ಇದು ಬೋರ್ಡಿಂದ ಬಂದಿದೆಯೇ ಅಂಥೇಳಿ. ಸೊ ಬೋರ್ಡಲ್ಲಿ ಕೂಡ ಈ ರೀತಿ ಎಲ್ಲಿಯೂ ಕೂಡ ಕಳಿಸೋದಿಲ್ಲ. ಫಸ್ಟ್ ಆಫ್ ಆಲ್ ನೆನಪಿಟ್ಟುಕೊಳ್ಳಿ, 1 ಪಾಯಿಂಟ್. ಇದು ಯಾರೋ ಒಂದು ವಿದ್ಯಾರ್ಥಿ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ಏನು ಮಾಡಿದ್ದಾರೆ ಅಂತಂದರೆ, ಶಾರ್ಟಾಗಿ ಒಂದು ಈ ರೀತಿ ಬರೀರಿ ಅಂತೇಳಿ ಕಳಿಸಿದಾರೆ ಅಷ್ಟೇ. ಅಥವಾ ಏನಂತಂದರೆ, ಯಾರಾದರೂ ಸೀನಿಯರ್ ವಿದ್ಯಾರ್ಥಿಗಳು ಈ ಥರ ಮಾಡಿರ್ಬೋದು. ಆದರೆ ಬೋರ್ಡ್ನವರು, ಹಲೋ ಫ್ರೆಂಡ್ಸ್, ದೋಸ್ ಹೂ ಆರ್ ರಿಸಲ್ಟ್ ಪ್ರಾಬ್ಲಮ್, ರೈಟ್ ಅ ಲೆಟರ್, ಮೆನ್ಷನ್ ರಿಜಿಸ್ಟ್ರಿ ನಂಬರ್, ಕಾಲೇಜ್ ನೇಮ್, ರಿಸಲ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಟು ಅಡ್ರೆಸ್, ಈ ರೀತಿ ಯಾರೂ ಹೇಳೋದಿಲ್ಲ ರೀ, ಬೋರ್ಡ್ನವ್ರು ಹೇಳೋದಿಲ್ಲ. ಯಾಕಂದರೆ ಇದಕ್ಕೆ ಇದು ಲೀಗಲಿ ಮಾನ್ಯತೆ ಇಲ್ಲ ಈ ರೀತಿ ಕಳಿಸೋದನ್ನು. ಅವ್ರು ಏನಿದ್ರು ಲೆಟರ್ ರೈಟಿಂಗಲ್ಲಿ ಕೊಡಬೇಕು. ಆದರೆ ಇದು ಯಾರೋ ಒಂದು ವಿದ್ಯಾರ್ಥಿಯು ನಿಮಗೆ ಅನುಕೂಲವಾಗಲಿ ಅಂಥೇಳಿ, ಈಗ ನಂತರ ಏನಪ್ಪ ಅಂತಂದರೆ ವಿದ್ಯಾರ್ಥಿಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ರೀತಿ ಏನಂತಂದರೆ ಅವ್ರು ಹೇಳಿರ್ತಾರೆ, ಅವರಲ್ಲಿ ಹೇಳಿರ್ತಾರೆ ಏನಂದರೆ, ಬೋರ್ಡ್ನವರು ನೋಡಿರಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಒಂದು ಲೆಟ್ರ್ ಬರೀರಿ, ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಕಾಲೇಜ್ ನೇಮ್ ಬರೀರಿ, ಮತ್ತು ನೀವು ಫಸ್ಟ್ ಇಯರದು ಸೆಕೆಂಡ್ ಇಯರ್ ರಿಸಲ್ಟ್ ಅನ್ನೋದನ್ನು ಮೆನ್ಷನ್ ಮಾಡಿ, ಮತ್ತು ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋ ಮೆನ್ಷನ್ ಮಾಡಿ, ಮತ್ತು ನಮಗೆ ಒಂದು ಲೆಟ್ರ್ ಬರೀರಿ ಅಂತ ಹೇಳಿರ್ತಾರೆ. ನಮಗೆ ಲೆಟ್ರ್ ಬರೀರಿ ಅಂತಂದಿದ್ದಕ್ಕೆ ಈ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಅಂತಂದರೆ, ಅಡ್ರೆಸ್ KSDNB ಅಂದರೆ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಬೋರ್ಡ್ವರೆಗೆ ಮತ್ತು ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಬೋರ್ಡು ಈ ಅಡ್ರೆಸ್ಸಿಗೆ ಬರೀರಿ ಅಂತಂದಿರೋದು ಕಾಪಿ ಪೇಸ್ಟ್ ಮಾಡಿದ್ದಾರೆ ಅವರು, ಆಫೀಷಿಯಲ್ ವೆಬ್ಸೈಟ್ ಇರೋದನ್ನು. ಟು ಅಡ್ರೆಸ್ಸಲ್ಲಿ ನೋಡಿರಿ, ಟು ಅಡ್ರೆಸ್ ಬೋರ್ಡಿಗೆ ಬರೆದಿದ್ದಾರೆ. ಇಲ್ಲಿ ಟು ಅಡ್ರೆಸ್ಸನ್ನು ಬೋರ್ಡಿಗೆ ಬರೀಬಾರ್ದು. ನೀವೇನಾದರೂ ಬರೆಯಂಗಿದ್ದರೆ ಸೆಕ್ರೆಟ್ರಿ ಅಂತ ಬರೀಬೇಕು, ಟು ಸೆಕ್ರೆಟ್ರಿ, ಓಕೆ, ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ನರ್ಸಿಂಗ್ ಆ್ಯಂಡ್ ಎಕ್ಸಾಮಿನೇಷನ್ ಬೋರ್ಡ್, ಓಕೆ, ಫಸ್ಟ್ ಫ್ಲೋರ್, ಲೈಬ್ರರಿ ಬ್ಲಾಕ್, BMRCR ಬೆಂಗಳೂರು ಅಂತೇಳಿ ಇಷ್ಟು ಬರೀಬೇಕು. ಆಮೇಲೆ ಸಬ್ಜೆಕ್ಟ್ ಬರೀಬೇಕು ಏನಂತಂದರೆ, ರಿಸಲ್ಟ್ ಪ್ರಾಬ್ಲಮ್, ಓಕೆ, ಮೈ ಫಸ್ಟ್ ರಿಸಲ್ಟ್ ಪ್ರಾಬ್ಲಮ್, ಮೈ ಸೆಕೆಂಡ್ ರಿಸಲ್ಟ್ ಪ್ರಾಬ್ಲಮ್, ರಿವ್ಯಾಲ್ಯೂಷನ್ ಪ್ರಾಬ್ಲಮ್ ಅಂತ ಬರೋದು ಅಲ್ಲಿ ಡೀಟೇಲ್ಸನ್ನು ಬರೀಬೇಕಾಗುತ್ತೆ. ಬಟ್ ಈ ರಿಕ್ವೆಸ್ಟ್ ಇದೆಯಲ್ಲ, ಇದು ಬೋರ್ಡಿಂದ ಕೊಟ್ಟಿರುವಂಥದ್ದಲ್ಲ. ಬೋರ್ಡ್ನವರು ಓರಲ್ಲಿ ಹೇಳಿದ್ದಾರೆ ಏನಂತಂದರೆ, ಲೆಟ್ರ್ ಬರೆದು ಕೊಡ್ರಿ ಅಂದಿದ್ದಕ್ಕೆ ಈ ರೀತಿ ಬರೆದಿದ್ದಾರೆ. ನೀವು ಕೂಡ ಏನು ಮಾಡಿರಿ ಅಂತಂದರೆ ಈ ರೀತಿ ಬೇಕಾದ್ರೆ ಬರೀರಿ, ಓಕೆ, ನಿಮ್ಮ ಪ್ರಾಬ್ಲಮ್ ಇದೆಯಲ್ಲ, ಸೊ ಬರೆದು ಕೊಡಿ, ಏನಾದರೂ ಮುಂದೆ ಸೊಲ್ಯೂಷನ್ ಮಾಡ್ಬೋದು. ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಭಾಳಷ್ಟು ರಿಕ್ವೆಸ್ಟ್ಗಳು ಹೋದು ಅಂದರೆ ಅವ್ರೇನು ಮಾಡ್ಬೋದು, ಒಂದು ಕನ್ಸಿಡರೇಷನ್ ಮಾಡಿಕೊಂಡು ನಿಮಗೇನಾದರೂ ಒಂದು ಹೆಲ್ಪ್ ಮಾಡ್ಬೋದು. ಯಾಕಂದ್ರೆ ಸೇಮ್ ರಿಸಲ್ಟ್ ಹೆಂಗೆ ಬರುತ್ತೆ, ಪ್ರತಿ ವರ್ಷವೂ ಕೂಡ ಇದು ಪ್ರಾಬ್ಲಮ್ ಇತ್ತು, ಈ ವರ್ಷ ಫೈನಲ್ ಆಗಲಿ ಇದು, ಓಕೆನಾ.